ನೋಡಿ, ಈ ಜಂಜಿ ಪ್ರತಿಭಟನೆಯಲ್ಲಿ ಪಲೇಟ್ ಗನ್ ಏನು ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿ ಪೊಲೀಸ್ ಠಾಣೆ ಎದುರು ರಾಹುಲ್ ಗಾಂಧಿ ಧರಣಿಗೆ ಕುಳಿತಿದ್ದಾರೆ. ಡಿಸಿಪಿ ಕಚೇರಿಗೆ ತೆರಳಿ ದೂರು ನೀಡಿದ್ದಾರೆ ರಾಹುಲ್ ಗಾಂಧಿ ಅವರು. ನೋಡಿ ವೀಕ್ಷಕರೇ, ಜಂಜಿ ಪ್ರತಿಭಟನೆಯಲ್ಲಿ ಪೆಲೆಟ್ ಗನ್ ಬಳಕೆ ಆಗಿದೆ. ದೆಹಲಿ ಪೊಲೀಸ್ ಠಾಣೆ ಎದುರು ರಾಹುಲ್ ಗಾಂಧಿ ಧರಣಿಗೆ ಕುಳಿತಿದ್ದಾರೆ. ಡಿಸಿಪಿ ಕಚೇರಿಗೆ ತೆರಳಿ ದೂರು ನೀಡಿದ್ದಾರೆ ರಾಹುಲ್ ಗಾಂಧಿ ಅವರು. ತಕ್ಷಣವೇ ಎಫ್ಐಆರ್ ದಾಖಲಿಸುವಂತೆ ಪಟ್ಟು ಹಿಡಿದಿದ್ದಾರೆ ವಿಪಕ್ಷ ನಾಯಕ. ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಠಾಣೆ ಎದುರು ಪ್ರೊಟೆಸ್ಟ್ ನಡೀತಾ ಇದೆ. ಪ್ರತಿಭಟನೆಯಲ್ಲಿ ಗಾಯಗೊಂಡಿದ್ದ ವಿದ್ಯಾರ್ಥಿ ಸಾಹಿಲ್ ಸಾಥ್ ಕೂಡ ನೀಡ್ತಾ ಇದ್ದಾರೆ. ಪೈಲೆಟ್ ಗನ್ ಬಳಕೆ ಬಗ್ಗೆ ತಕ್ಷಣವೇ ತನಿಖೆ ಆಗಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಎಫ್ಐಆರ್ ಆಗುವವರೆಗೂ ಸ್ಥಳದಿಂದ ಕದಲಲ್ಲ ಅಂತಿದ್ದಾರೆ ರಾಹುಲ್ ಗಾಂಧಿ ಅವರು. ನೂರಾರು ಕಾರ್ಯಕರ್ತರ ಜೊತೆ ರಾಹುಲ್ ಗಾಂಧಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೋದರಿ ಪ್ರಿಯಾಂಕಾ ವಾದ್ರಾ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಎಸ್ ವೀಕ್ಷಕರೇ, ಜಂಜಿ ಪ್ರತಿಭಟನೆ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಯಾವ ರೀತಿ ದೇಶದಲ್ಲಿ ಸದ್ದು ಮಾಡಿತ್ತು, ದೇಶ ಅಲ್ಲದೆ ವಿದೇಶದಲ್ಲೂ ಕೂಡ ಅದರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಆ ಒಂದು ಪ್ರತಿಭಟನೆಯಲ್ಲಿ ಪೆಲೆಟ್ ಗನ್ ಬಳಕೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ಆಗಲೇಬೇಕು ಅಂತ ಹೇಳಿ ದೆಹಲಿ ಪೊಲೀಸ್ ಠಾಣೆ ಎದುರು ರಾಹುಲ್ ಗಾಂಧಿ ಧರಣಿಯನ್ನು ಕುಳಿತಿದ್ದಾರೆ. ಎಫ್ಐಆರ್ ಆಗುವವರೆಗೂ ಇಲ್ಲಿಂದ ಹೋಗೋದಿಲ್ಲ ಅಂತಿದ್ದಾರೆ. ಡಿಸಿಪಿ ಕಚೇರಿಗೆ ತೆರಳಿ ಏನು ರಾಹುಲ್ ಗಾಂಧಿ ಅವರು ದೂರನ್ನ ನೀಡೋದಕ್ಕೆ ಸಿದ್ಧರಾಗಿದ್ದಾರೆ. ತಕ್ಷಣವೇ ಎಫ್ಐಆರ್ ದಾಖಲಿಸುವಂತೆ ಕೂಡ ಅವರು ಪಟ್ಟನ್ನು ಹಿಡಿದಿದ್ದಾರೆ ವಿಪಕ್ಷ ನಾಯಕರು. ಯಾವುದೇ ಕಾರಣಕ್ಕೂ ಇಲ್ಲಿಂದ ಕದಲಲ್ಲ ಅಂತ ಹೇಳಿ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಠಾಣೆ ಎದುರು ಕುಳಿತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಆ ಒಂದು ಪ್ರತಿಭಟನೆಯಲ್ಲಿ ಗಾಯಗೊಂಡಿದ್ದ ಸಾಹಿಲ್ ಅಂತ ಹೇಳಿ ಆತನು ಕೂಡ ಪ್ರತಿಭಟನೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಸಾಥ್ ನೀಡ್ತಾ ಇದ್ದಾನೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ದೆಹಲಿಯಲ್ಲಿ ನಡೀತಿರುವ ಪ್ರತಿಭಟನೆ, ಜಂಜಿ ಪ್ರತಿಭಟನೆ ವೇಳೆ ಗನ್ ಬಳಸಲಾಗಿದೆ, ಪೆಲೆಟ್ ಗನ್. ಅದರ ಕುರಿತಂತೆ ಎಫ್ಐಆರ್ ಆಗಲೇಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಪೊಲೀಸ್ ಠಾಣೆಯ ಎದುರು ಧರಣಿಯನ್ನು ಕುಳಿತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಎಫ್ಐಆರ್ ಆಗುವವರೆಗೂ ಇಲ್ಲಿಂದ ನಾನು ಕದಲಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿಗೆ ಪಕ್ಷದ ಹಲವು ನಾಯಕರು ಸಾಥ್ ಕೊಟ್ಟಿದ್ದಾರೆ. ಅವರ ಸಹೋದರಿ ಪ್ರಿಯಾಂಕಾ ವಾದ್ರಾ ಕೂಡ ಅವರ ಜೊತೆ ಇದ್ದಾರೆ. ಪೊಲೀಸರು ಎಷ್ಟೇ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವರು ಹಿಂದೆ ಸರಿತಾ ಇಲ್ಲ. ಎಸ್ ವೀಕ್ಷಕರೇ, ದೇಶದಲ್ಲಿ ಭಾರಿ ಚರ್ಚೆ ಆಗಿರೋ ವಿಚಾರ. ಜಂಜಿ ಏನು ಬಾಳಿ ಹಳೆಯದಾಗಿಲ್ಲ. ಪ್ರೊಟೆಸ್ಟು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಜಂಜಿ ಪ್ರತಿಭಟನೆಯಿಂದ ಸರ್ಕಾರ ಮಣಿದು ಒಬ್ಬ ಸಚಿವರ ರಾಜೀನಾಮೆಯನ್ನು ತೆಗೆದುಕೊಂಡಿದೆ ಅಂತ ಹೇಳಿದ್ರೆ ಅದು ಮೊಟ್ಟ ಮೊದಲ ಬಾರಿಗೆ ಹಿಸ್ಟ್ರಿ ಅದು. ಸೊ ಅಂಥದ್ದೊಂದು ಪ್ರತಿಭಟನೆಯಲ್ಲಿ ಗನ್ ಬಳಸಲಾಗಿದೆ, ಪೆಲೆಟ್ ಗನ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ಆಗಬೇಕು ಅಂತೇಳಿ ರಾಹುಲ್ ಗಾಂಧಿ ಪಟ್ಟಿಡಿದಿದ್ದಾರೆ. ದೆಹಲಿಯ ಪೊಲೀಸ್ ಠಾಣೆ ಎದುರು ರಾಹುಲ್ ಗಾಂಧಿ ಧರಣಿಗೆ ಕುಳಿತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪೊಲೀಸ್ ಸಿಬ್ಬಂದಿಗಳು ಎಷ್ಟೇ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವರು ಪ್ರತಿಭಟನೆಯಿಂದ ಹಿಂದೆ ಸರಿತಾ ಇಲ್ಲ. ಎಫ್ಐಆರ್ ದಾಖಲಿಸಿ ನಾನು ಇಲ್ಲಿಂದ ಹೋಗ್ತೀನಿ, ದಾಖಲಾಗುವವರೆಗೂ ಹೋಗೋದಿಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರತಿಭಟನೆಯ ವೇಳೆ, ಜಂಜಿ ಪ್ರತಿಭಟನೆಯ ವೇಳೆ ಆಗಿರ್ತಕ್ಕಂತಹ ಒಂದು ಅವಘಡ. ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ನೀವು ಗನ್ನನ್ನು ಬಳಸ್ತೀರಿ ಅಂತ ಹೇಳಿದ್ರೆ ಏನು ಸಂದೇಶ ಕೊಡೋದು ಹೊರಟಿದ್ದೀರಿ ನೀವು? ವಿದ್ಯಾರ್ಥಿಗಳು ಈ ದೇಶದ ಆಸ್ತಿ, ಈ ದೇಶದ ಭವಿಷ್ಯ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಪ್ರತಿಭಟನೆ ಮಾಡುವ ಹಕ್ಕಿದೆ. ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವರಿಗೆ ಹೆದರಿಸುವ ಪ್ರಯತ್ನ, ಗನ್ನನ್ನು ಬಳಸುವ ಪ್ರಯತ್ನ, ಇವೆಲ್ಲವೂ ಕೂಡ ಮಾಡ್ತೀರಿ ಅನ್ನೋದಾದ್ರೆ ನ್ಯಾಯ ಎಲ್ಲಿದೆ, ಪ್ರಜಾಪ್ರಭುತ್ವ ಎಲ್ಲಿದೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ಆಗಲೇಬೇಕು. ಆಗುವವರೆಗೂ ಯಾವುದೇ ಕಾರಣಕ್ಕೂ ಇಲ್ಲಿಂದ ಕದಲಲ್ಲ ಹಾಗಂತ ಹೇಳಿ ಕೇಂದ್ರ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಧರಣಿಗೆ ಕುಳಿತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ದೆಹಲಿಯ ದೃಶ್ಯಾವಳಿಗಳು. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಈ ಒಂದು ಧರಣಿ. ಪ್ರೊಟೆಸ್ಟ್ ಅಲ್ಲಿ ಗನ್ ಬಳಸಿದ್ದಕ್ಕೆ, ಪೈಲೆಟ್ ಗನ್ ಬಳಸಿದ್ದಕ್ಕೆ ಭಾರಿ ಚರ್ಚೆ ಆಗ್ತಾ ಇದೆ. ಒಂದು ಪ್ರೊಟೆಸ್ಟ್ ಧರಣಿಗೆ ಕುಳಿತಿರತಕ್ಕಂಥದ್ದು ರಾಹುಲ್ ಗಾಂಧಿ ಅವರು.
ಜಂಜಿ ಪ್ರತಿಭಟನೆಯ ವೇಳೆ ಏನು ಗನ್ನನ್ನು ಬಳಸಲಾಗಿತ್ತು, ವಿದ್ಯಾರ್ಥಿಗಳ ಪ್ರತಿಭಟನೆ ಅದು, ಅಂಥದ್ರಲ್ಲಿ ನೀವು ವಿದ್ಯಾರ್ಥಿಗಳ ಹೆದರಿಸೋದಕ್ಕೆ ಗನ್ನನ್ನು ಬಳಸ್ತೀರಿ ಅಂತ ಹೇಳಿದ್ರೆ ಏನು ಸಂದೇಶ ಕೊಡೋದಕ್ಕೆ ಹೊರಟಿದ್ದೀರಿ? ದೇಶದಲ್ಲಿ ಭಾರಿ ಚರ್ಚೆ ಆಗ್ತಾ ಇತ್ತು ವೀಕ್ಷಕರೇ. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ರಾಹುಲ್ ಗಾಂಧಿ ಅವರು ಕಣಕ್ಕಿಳಿದಿದ್ದಾರೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿಗಳ ಪರವಾಗಿ ಅಲ್ಲಿ ಧರಣಿಗೆ ಕುಳಿತಿದ್ದಾರೆ. FIR ಆಗಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂತೇಳಿ. ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಏನು ಬೇಕಾದರೂ ಮಾಡ್ಬೋದಾ? ಅವರ ಜೀವನಗಳಿಗೆ ಹಾನಿ ಮಾಡ್ಬೋದಾ? ಗನ್ನನ್ನು ಬಳಸ್ತೀರಿ ಅಂದರೆ ಏನು ಸಂದೇಶ ಕೊಡ್ತಾ ಇದ್ದೀರಿ ನೀವು? ಒಂದು ಪ್ರತಿಭಟನೆಯಲ್ಲಿ ಶಾಂತಯುತ ಪ್ರತಿಭಟನೆಯನ್ನ ಬೇರೆ ದಾರಿಗೆ ತೆಗೆದುಕೊಂಡು ಹೋಗಿದ್ದೆ ನೀವು ಅಂತ ಹೇಳ್ತಾ ಇದ್ದಾರೆ ಅವರು. ಶಾಂತಯುತವಾಗಿ ಮಾಡ್ತಾ ಇದ್ರು ಅವ್ರ ಪ್ರತಿಭಟನೆ, ಉಪವಾಸ ಸತ್ಯಾಗ್ರಹ ಅವೆಲ್ಲವೂ ಕೂಡ ನಡೀತಾ ಇದ್ವು. ಬಟ್ ಏಕಾಏಕಿ ಈ ಒಂದು ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರ್ಕೊಳ್ಳುತ್ತೆ. ಆ ಒಂದು ಪ್ರತಿಭಟನೆಯಲ್ಲಿ ಗನ್ ಬಳಕೆ ಆಗಿದೆ ಅಂಥೇಳಿ ಅದರ ಸಂಬಂಧಪಟ್ಟ ಹಾಗೆ FIR ಆಗಲೇಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಧರಣಿಗೆ ಕುಳಿತಿದ್ದಾರೆ. ಎಸ್ ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೋಯಲ್ ಅವರು. ಡೆಸ್ಕ್ ಲೈವ್ನಿಂದ ನನಗೆ ನೇರ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಎಸ್ ಜೋಯಲ್, ನೋಡಿ, ಇವಾಗ ಜಂಜಿ ಪ್ರತಿಭಟನೆ ನಾವು ಮರೆಯುವಂಥದ್ದೇ ಅಲ್ಲ, ಅದೊಂಥರ ಹಿಸ್ಟ್ರಿ. ಅದು ಮರೆಯೋಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಸರ್ಕಾರ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಮಣಿದು ಒಬ್ಬ ಸಚಿವರ ರಾಜೀನಾಮೆ ತೆಗೆದುಕೊಂಡಿದೆ ಅಂತ ಹೇಳಿದ್ರೆ ಫಾರ್ ದ ಫಸ್ಟ್ ಟೈಮ್ ಅದು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಧರಣಿ ಕುಳಿತಿದ್ದಾರೆ. ಅಲ್ಲಿ ಗನ್ ಬಳಕೆ ಆಗಿದೆ ಆ ಒಂದು ಪ್ರೊಟೆಸ್ಟಲ್ಲಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ಜೋಯಲ್? ಮಹಾದೇವ್, ಜಂಜಿ ಪ್ರತಿಭಟನೆಯಲ್ಲಿ ಪೆಲೆಟ್ ಗನ್ ಬಳಕೆ ವಿಚಾರಕ್ಕೆ ಈಗಾಗಲೇ ಲೋಕಸಭೆಯ ವಿಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಜಂಜಿ ಏನು ಅವರ ಸಂಘಟನೆ ಏನಿದೆ ಅದರ ಪರವಾಗಿ ನಿಂತಿರುವಂಥದ್ದು. ಏನು ಯುವ ಸಮುದಾಯ ಇದೆ, ಸಾಕಷ್ಟು ವಿಚಾರಕ್ಕೆ ಈಗಾಗಲೇ ಒಂದು ಯುವ ಸಮುದಾಯ ಜಾಗೃತವಾಗಿದ್ದು ಒಂದು ರೀತಿಯಲ್ಲಿ ತನ್ನದೇ ಆದಂಥ ವಿಭಿನ್ನವಾದಂಥ ಶೈಲಿಯಲ್ಲಿ ಯುವ ಜನತೆ ಈಗಾಗಲೇ ಹಲವು ವಿಚಾರಕ್ಕೆ ಪ್ರತಿಭಟನೆಗೆ ಮೊರೆ ಹೋಗ್ತಾ ಇರುವಂಥದ್ದು. ಒಂದಂತೂ ಸ್ಪಷ್ಟ, ಯುವ ಸಮುದಾಯ ವಿದ್ಯಾರ್ಥಿಗಳು ಸಿಡಿದಿದ್ರೆ ಯಾವುದೇ ಸರ್ಕಾರಗಳು ಬೀಳೋದ್ರಲ್ಲೂ ಸಂಶಯವಿಲ್ಲ. ಯಾವುದೇ ಸರ್ಕಾರಗಳಾದ್ರೂ ಕೂಡ ಈ ಯುವ ಸಮುದಾಯವನ್ನು ಎದುರು ಹಾಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತಾರೆ. ಅದೇ ರೀತಿಯಲ್ಲಿ ಈ ಒಂದು ಜಂಜಿಗಳ ಹೋರಾಟದಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ಪೆಲೆಟ್ ಗನ್ ಬಳಕೆ ಆಗಿರುವಂಥ ವಿಚಾರಕ್ಕೆ ಈಗಾಗಲೇ ರಾಹುಲ್ ಗಾಂಧಿಯವರು ಈ ಜಂಜಿಗಳ ಪರವಾಗಿ ನಿಂತಿರುವಂಥದ್ದು. ಹಾಗಾಗಿ ದೆಹಲಿಯ ಪೊಲೀಸ್ ಠಾಣೆ ಎದುರುಗಡೆ ಅವರು ಧರಣಿಯನ್ನು ನಡೆಸ್ತಾ ಇದ್ದಾರೆ. DCP ಕಚೇರಿ ಎದುರುಗಡೆ ಏನು ತೆರಳಿ ಈಗಾಗಲೇ ಅವರು ದೂರನ್ನು ನೀಡಿದ್ದಾರೆ. ತಕ್ಷಣವೇ FIR ಅನ್ನು ದಾಖಲಿಸಬೇಕು, ಈ ಒಂದು ಏನು ಪ್ರತಿಭಟನೆಯಲ್ಲಿ ಯಾಕಾಗಿ ಪೆಲೆಟ್ ಗನ್ ಬಳಸಿದ್ರಿ ಅನ್ನುವಂಥ ವಿಚಾರಕ್ಕೆ. ಹಾಗೆಯೇ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಠಾಣೆ ಏನಿದೆ ಇಲ್ಲಿ ಇವರು ಈಗಾಗಲೇ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಪ್ರತಿಭಟನೆಯಲ್ಲಿ ಸಾಕಷ್ಟು ಏನು ವಿದ್ಯಾರ್ಥಿಗಳಿಗೆ ಏನು ಗಾಯ ಆಗಿತ್ತು, ಇದಕ್ಕೆ ಈಗಾಗಲೇ ಏನು ಒಂದು ಕ್ರಮವನ್ನು ಕೈಗೊಳ್ಳಬೇಕು. ಪ್ರತಿಭಟನೆಯಲ್ಲಿ ಏನು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರಲ್ಲ ಅವ್ರಿಗೆ ಏನು ಈ ಒಂದು ಪೆಲೆಟ್ ಗನ್ನನ್ನು ಬಳಸಿ ಅವರಿಗೆ ಏನು ಅವರ ಮೇಲೆ ಏನು ಪ್ರಹಾರನ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ FIR ಆಗೋವರೆಗೂ ಕೂಡ ನಾನು ಸ್ಥಳದಿಂದ ಕದಲಲ್ಲ ಅಂಥೇಳಿ ನೂರಾರು ಕಾರ್ಯಕರ್ತರ ಜೊತೆಯಲ್ಲಿ ಇಲ್ಲಿ ರಾಹುಲ್ ಗಾಂಧಿಯವರು ಇಲ್ಲಿ ಪೊಲೀಸ್ ಠಾಣೆ ಎದುರುಗಡೆ ಏನು ನಿಂತಿರುವಂಥದ್ದು. ಹೀಗಾಗಿ ಜಂಜಿಗಳ ಪರವಾಗಿ ಮತ್ತೊಮ್ಮೆ ರಾಹುಲ್ ಗಾಂಧಿಯವರು ನಿಂತಿರುವಂಥದ್ದು. ಅವರ ಹೋರಾಟಕ್ಕೆ ಏನು ಯಶಸ್ಸು ಏನು ಸಿಗಲಿ ಅನ್ನುವಂಥ ರೀತಿಯಲ್ಲಿ ರಾಹುಲ್ ಗಾಂಧಿ ಜೊತೆ ನಿಂತಿದ್ದಾರೆ. ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿಯವರ ಸಹೋದರಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಕೂಡ ಸಹೋದರನ ಈ ಒಂದು ಹೋರಾಟಕ್ಕೆ ಸಾಥನ್ನು ನೀಡ್ತಾ ಇರುವಂಥದ್ದು. ಹೀಗಾಗಿ ಜಂಜಿಗಳ ಪರವಾಗಿ ಏನು ಈ ಒಂದು ಪೆಲೆಟ್ ಗನ್ನನ್ನು ಬಳಸಿರುವಂಥ ವಿಚಾರಕ್ಕೆ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕು, ಸೂಕ್ತವಾದಂಥ ತನಿಖೆಯನ್ನಾಗಬೇಕು ಅಂತೇಳಿ ಆಗ್ರಹಿಸಿ ಒಂದು ಕಡೆ ದೂರನ್ನು ನೀಡಲಾಗ್ತಾ ಇದ್ರೆ, ಇನ್ನೊಂದು ಕಡೆ ಮತ್ತೆ ಧರಣಿ ಕೂತು ಪ್ರತಿಭಟಿಸಲು ಕೂಡ ಆಗ್ತಾ ಇದೆ. ಮಹಾದೇವ್, ಓಕೆ ಥ್ಯಾಂಕ್ ಯು ಜೋಯಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ವೀಕ್ಷಕರೇ, ಇವಾಗ ಭಾರಿ ಚರ್ಚೆ ಆಗ್ತಾ ಇದೆ ನೋಡಿ. ಅದು ಹೇಳಿದ್ನಲ್ಲ, ಇತಿಹಾಸ, ಅದು ಮರೆಯೋದಕ್ಕೆ ಸಾಧ್ಯ ಇಲ್ಲ ಜಂಜಿ ಪ್ರತಿಭಟನೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಅವರು ಕೂಡ ಮೋದಿಯವರ ಮನೆಯ ಮುಂದೆ ಪ್ರತಿಭಟನೆ ಮಾಡಿದ್ರು. ಈಗ ಅಲ್ಲಿ ಪ್ಯಾಲೆಟ್ ಗನ್ ಬಳಸಲಾಗಿದೆ ಅಂತ ಹೇಳಿ FIR ದಾಖಲಿಸಲೇಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಧರಣಿಗೆ ಕುಳಿತಿದ್ದಾರೆ ದೆಹಲಿಯಲ್ಲಿ.